ಚೆನ್ನಾಗಾಯ್ತು ಎಲ್ಲರೂ ಅದನ್ನ ಹೇಳ್ತಾರೆ. ಸೆಂಟ್ರ್ ಗ್ಯಾಪ್ ಐತೆ. MLA ಅವರು ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ. ಬೆಳ್ಳಿ ಚಿನ್ನ ಎಲ್ಲ ಇಂದು ನಮ್ಮ ಕಟ್ಟೆದೊಡ್ಡಿ ಗ್ರಾಮದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಮಾನ್ಯ ಶಾಸಕರಾದ ರವಿಕುಮಾರ್ ಗೌಡ ಅವರ ನೇತೃತ್ವದಲ್ಲಿ ಈ ಬೂದನೂರು ಉತ್ಸವ ಕಾರ್ಯಕ್ರಮ ನಡೀತಾ ಇದೆ. ನಮಗೆ ಸುಮಾರು ವರ್ಷಗಳಿಂದ ಈ ಉತ್ಸವ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಮಂಡ್ಯ ಇತಿಹಾಸ ಇದು. ಮಂಡ್ಯದಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಬೂದನೂರು ಉತ್ಸವದ ಮುಖಾಂತರ ಮಂಡ್ಯ ಜಿಲ್ಲೆನ ಇಡೀ ವರ್ಲ್ಡಲ್ಲಿ ತೋರಿಸ್ತಾ ಇರ್ತಕ್ಕಂಥ ನಮ್ಮ ಮಂಡ್ಯ ಶಾಸಕರಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಪರವಾಗಿ ಅಭಿನಂದನೆಗಳು ಮೊದಲಿಗೆ. ಮತ್ತು ಅವರು ಸಕ್ರಿಯವಾಗಿ ಪ್ರತಿನಿತ್ಯ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕನೂ ಜನಗಳ ಜೊತೆಯಲ್ಲಿ ಇದ್ದು ಜನಗಳ ಕಷ್ಟ ಸುಖ ಕೇಳಿ ಯಾವುದೇ ಗ್ರಾಮಕ್ಕೆ ಹೋದ್ರೂ ಆ ಗ್ರಾಮದ ರಸ್ತೆಗಳು ಮೂಲಭೂತ ಸೌಕರ್ಯಗಳು ಏನೇನಾಗಿದೆ ಅಂತ ತಿಳ್ಕೊಂಡು ಅಲ್ಲಿ ಹೇಳಿದ ತಕ್ಷಣವೇ ಅವರು ಒಂದ್ಸಲ ಬಂದೋದ್ರೆ ನೆಕ್ಸ್ಟು ಆ ಗ್ರಾಮಕ್ಕೆ ಬರುವಷ್ಟಲ್ಲೇ ಏನು ಆ ಕುಂದುಕೊರತೆ ಗ್ರಾಮಕ್ಕೆ ಇರ್ತದೆ ಅದನ್ನು ಪೂರೈಸುವಂಥ ಕೆಲಸನ ಮಾಡ್ತಾ ಇದ್ದಾರೆ. ನಾವಂತೂ ಇಷ್ಟು ಮಟ್ಟಕ್ಕೆ ನಾವು MLA ಅವರಿಗೆ ಎಲೆಕ್ಷನ್ ಮಾಡಿದಾಗ ಸಹಕಾರ ಕೊಟ್ಟಾಗ ಈ ಮಟ್ಟದ ಕೆಲಸ ನಡೀತಿದೆ ಅಂತ ನಾವು ಭಾವಿಸಿರಲಿಲ್ಲ. ಹೊಸತನ ಏನೋ MLA ಅವರು ಅವಾಗಿಂದ ಸಮಾಜ ಸೇವೆ ಮಾಡ್ಕೊಬತ್ತಾದ್ರು. ಅವರ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ನಾವು ಅವರಿಗೆ ಹೋದ ಬಾರಿ ಚುನಾವಣೆಯಲ್ಲಿ ಜಯಬೇರಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಆದರೆ ಈಗ ಅವ್ರು ಮಾಡ್ತಾರೋ ಕೆಲಸ ನೋಡಿದ್ರೆ ನಮಗೆ ಇನ್ನೂ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಅವರು ಚುನಾವಣೆಗಳಲ್ಲಿ ಗೆದ್ದು ಎಲ್ಲ ಜನ ಮಂಡ್ಯ ಜಿಲ್ಲೆ ಜನ ಮಂಡ್ಯ ಕ್ಷೇತ್ರದ ಜನ ಅವ್ರಿಗೆ ಆಶೀರ್ವಾದ ಮಾಡಲಿ. ಇದೇ ಥರ ಮುಂದಿನ ದಿನಗಳಲ್ಲಿ ಈಗೇನು ಮಂಡ್ಯ ಕ್ಷೇತ್ರದಲ್ಲಿ ಅವರ ಕಾರ್ಯವೈಖರಿಯನ್ನು ಮಾಡ್ತಾರೆ ಅದೇ ಥರ ಈ ಜಿಲ್ಲೆಗೆ ಅಭಿವೃದ್ಧಿ ಪಡಿಸುವಂಥ ಅವಕಾಶನ ತಾಯಿ ಚಾಮುಂಡೇಶ್ವರಿ ಅವರಿಗೆ ಕಲ್ಪಿಸಲಿ. ಜೊತೆನಲ್ಲಿ ಏನು ಅಂತಂದರೆ ನಮ್ಮೂರಿಗೆ ಒಂದು 30 ವರ್ಷಗಳಿಂದಲೇ ರಸ್ತೆನೇ ಇರಲಿಲ್ಲ. ಎಷ್ಟೇ ಬಾರಿ ಕೇಳ್ಕೊಂಡು ಕಳೆದ ಹಿಂದಿನ ದಿನಗಳಲ್ಲಿ ಕೇಳ್ಕೊಂಡು ಅದಾಗಿರಲಿಲ್ಲ. ಇವರು ಶಾಸಕರಾದ ತಕ್ಷಣದಲ್ಲಿ ಒಂದೇ ವರ್ಷದಲ್ಲಿ ನಮಗೆ ನಡೆದಂತೆ ನಾನು ಗೆದ್ದ ತಕ್ಷಣ ನಿಮ್ಮ ರಸ್ತೆ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಅದೇ ಥರ 3.5 ಕೋಟಿನ ಹಾಕಿ ರಸ್ತೆನ ಅಭಿವೃದ್ಧಿ ಪಡಿಸ್ಕೊಟ್ಟವ್ರೆ. ಅದೇ ಥರ ನಮ್ಮ ಗ್ರಾಮ ವ್ಯಾಪ್ತಿಯಲ್ಲಿ 5 ಕೋಟಿ ಇದರಲ್ಲಿ ಇರಿಗೇಷನ್ ನೀರಾವರಿ ಕಾಮಗಾರಿನ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಊರ ಒಳ್ಳೆಯ ರಸ್ತೆಗಳಿಗೆ 50 ಲಕ್ಷನ ಕೊಡ್ತೀನಿ ಅಂತ ಹೇಳವ್ರೆ. ಈಗ ಆಲ್ರೆಡಿ 25 ಲಕ್ಷನ ಕೊಟ್ಟವ್ರೆ. ಇನ್ನೂ ಮುಂದಿನ ದಿನಗಳಲ್ಲಿ ಜಾಸ್ತಿ ಕೊಡ್ತೀನಿ ಅಂತ ಹೇಳವ್ರೆ. ಇದೇ ಥರ ತಾಯಿ ಚಾಮುಂಡೇಶ್ವರಿ ಅವರಿಗೆ ಶಕ್ತಿ ಕೊಡಲಿ ಅಂತ ಹೇಳ್ತಾ ಎಲ್ಲ ಜನಗಳ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ ನಮ್ಮ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆ ಕಟ್ಟೆದೊಡ್ಡಿಯಲ್ಲಿ ಇಂದು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ನಮ್ಮ ಶಾಸಕರಾದ ರವಿಕುಮಾರ್ ಗೌಡರವರು ಕಟ್ಟೆದೊಡ್ಡಿಯಲ್ಲಿ ಈ ದಿನ ರಂಗೋಲಿ ಸ್ಪರ್ಧೆಯನ್ನು ಹಬ್ಬದ ಥರ ಆಚರಿಸ್ತಾ ಇದ್ದೀವಿ. ಇಂಥ ಕಾರ್ಯಕ್ರಮ ಇಡೀ ನಮ್ಮ ಇಂಥ ಒಂದೊಂದು ಕಾರ್ಯಕ್ರಮ ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಇತಿಹಾಸ ಸೃಷ್ಟಿಸುವಂಥ ಕಾರ್ಯಕ್ರಮ ಈ ಬೂದನೂರು ಉತ್ಸವ ಕಾರ್ಯಕ್ರಮ ಎಂದು ಅನ್ಕೋತಾ ಇದ್ದೀವಿ. ಅವತ್ತಿಗೆ ರಂಗೋಲಿ ಸ್ಪರ್ಧೆ ಮಾಡಿರ್ತೀರ ರವಿಯಣ್ಣವರು ಮಾಡ್ಕೊಟ್ಟವ್ರೆ. ಮತ್ತೆ ರೋಡು ಚೆನ್ನಾಗಿಲ್ಲ, ರೋಡು ಮಾಡ್ಕೊಟ್ಟವ್ರೆ. ಅವ್ರ ಕಡೆಯಿಂದ ನಮ್ಗೆ ಒಳ್ಳೆ ಕೆಲಸಗಳಾಗವೆ. ಮನಸ್ಫೂರ್ತಿಯಾಗಿ ನಾವು ಅಭಿನಂದನೆಗಳ ಕೇಳ್ಕೊತೀವಿ. ಈಗ ಬೂದನೂರು ಉತ್ಸವದ ಬಗ್ಗೆ ಏನ್ ಹೇಳ್ತೀರಿ? ಯಾವ್ದು ಯಾವತ್ತೂ ನಡೆದಿರ್ಲಿಲ್ಲ, ನಡೆಸ್ಕೊಡ್ತಾವ್ರೆ. ನಮ್ಗೆ ತುಂಬಾ ಖುಷಿ ಆಯ್ತು. ಈಗೆಲ್ಲ ಹಬ್ಬದ ವಾತಾವರಣ ಸಂಭ್ರಮ ಇದೆ. ಇದೆ. ಉಗಾದಿ ಮಾರ್ಲಮಿ ಇದ್ರು ಇವತ್ತಿನವರೆಗೂ ಏನು ವಿಶೇಷಗಳಾಗಲಿ ಯಾವುದೇ ಆಗಲಿ ಕಾರ್ಯಕ್ರಮಗಳು ಪೂರ್ವಗೊಂಡಿರಲಿಲ್ಲ. ಇವತ್ತಿನ ತನಕನೂ ಇವಾಗ 25-26ರಿಂದ ಸಿದ್ದೇಗೌಡರ ಪರವಾಗಿ ಯಾವುದಾದ್ರೂ ಒಂದು ನಡೆಯುತ್ತಾನೆ ಇದೆ ಕಾರ್ಯಕ್ರಮ. ಇಷ್ಟೇನವರೆಗೂ ನಡೀತಾನೆ ಇರಲಿಲ್ಲ, ಆಗ್ತಾನೂ ಇರಲಿಲ್ಲ. ಮುಂದೆ ಹೇಳ್ಕೋಬೇಕು ಅಂತಂದರೆ ಇವಾಗ ಸುತ್ತಮುತ್ತಲ ಗ್ರಾಮಸ್ಥರು ಅಷ್ಟೇ, ಊರುಗಳು ಅಷ್ಟೇ ಬೆಳೀತಾ ಇದ್ದಾವೆ. ಅವರು ಊರುಗಳನ್ನು ಸುದ ಬೆಳೆಸ್ತಾ ಇದ್ದಾರೆ. ಗ್ರಾಮಸ್ಥರು ಮಾಡಿದ್ದಾರೆ ನಮಗೋಸ್ಕರ. ರೋಡ್ ಬಗ್ಗೆ ಅಂತೂ ಸುಮಾರು ವರ್ಷದಿಂದ ನಾವು ಕೇಳ್ಕೊಳ್ಳಾಗಿ ಈ ವರ್ಷ ರೆಡಿ ಮಾಡಿದ್ದಾರೆ ಸಿದ್ದೇಗೌಡರು. ಮತ್ತು ಈ ರಂಗೋಲಿ ಸ್ಪರ್ಧೆ ಇದು ಬುದ್ಧಿ ಕಂಡ ತಂದು ಯಾವತ್ತು ನಾವು ಬಂದು ತಾಯಿಂದ ರೋಡ್ ಅಂತೂ ರಂಗೋಲಿ ಅಂತ ಸ್ಪರ್ಧೆ ಇರಲಿಲ್ಲ. ಮಾಡಿದಾದರೆ ಅದಕ್ಕೋಸ್ಕರ ಖುಷಿ.
ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.